ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೆಯಲ್ಲಿ ಪೂಜೆ ಇತ್ತು, ಹಾಗೆ ಮಕ್ಕಳಿಗೆಲ್ಲ ಸ್ಕೂಲಿಗೂ ರಜೆ ಕೂಡ ಇತ್ತಲ್ವಾ, ಅದಕ್ಕೋಸ್ಕರ ಅಮ್ಮನ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ, ಮದುವೆ ಕೂಡ ಇತ್ತು, ಮದುವೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಮ್ಮನ ಮನೆಗೆ ಹೊರಟಿದ್ದೀವಿ. ಅನುಕೂಲ ನೋಡಿ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಕೋಲ ಮಾರ್ಕೆಟ್ ಎಲ್ಲ ಮಾಡಿ ಹಾಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನೋಡಿ ಪೂಜೆ ದಿನ. ಮಾರ್ನಿಂಗು ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ, ಯಾಕಂದರೆ ಭಟ್ರಿಗೂ ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತು. ತರಕಾರಿ ಎಲ್ಲ ಹೆಚ್ಚ್ತಾ ಇದ್ದೀವಿ. ನಮಗೂ ಕೂಡ ಬೇಗ ಪೂಜೆ ಮುಗಿಸಿ ಮದುವೆ ಇತ್ತಲ್ವ, ಆ ದಿನವೇ ಮದುವೆಗೆ ಹೋಗಬೇಕಿತ್ತು. ಅದಕ್ಕೆ ರಿಲೇಷನ್ ಎಲ್ಲ ಆಮೇಲೆ ಬಂದಿದ್ದರು, ಅಂದರೆ ಬೇಗ ಅಂದರೆ 7 o'clock ಆಗಿರ್ಬೋದು ಮಾರ್ನಿಂಗು. ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಇವರು ನಮ್ಮ ಅಣ್ಣನ ಮಕ್ಕಳು, ಇವರು ಅಣ್ಣ ಮತ್ತು ಅತ್ತಿಗೆ ಪೂಜೆ ಕೂತ್ಕೊಂಡಿದ್ದಾರೆ. ಮನೆಯವರಷ್ಟೇ ಇದ್ವಿ, ಉಳಿದವರೆಲ್ಲ ಆಮೇಲೆ ಬಂದಿದ್ದಾರೆ. ಪೂಜೆಯನ್ನು ಮುಗಿಸ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಬೇಗ ಬೇಗ ಆಗಿಬಿಡುತ್ತೆ. ಅಂದರೆ ಭಟ್ರು ಸಿಗೋದೇ ಕಷ್ಟ. ಇವಾಗೆಲ್ಲ ಸೀಸನ್, ಮ್ಯಾರೇಜು, ಪೂಜೆ, ಅದಕ್ಕೋಸ್ಕರ ಭಟ್ರು ಯಾವ ಟೈಮ್ ಕೊಟ್ಟಿದ್ರು ಆವಾಗಲೇ ಬೇಗ ಪೂಜೆನ ಮುಗಿಸ್ಕೊಬಿಟ್ಟಿದ್ದೀವಿ. ನಾವೆಲ್ಲ ಹಾಗೆ ಈ ಕಡೆ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ. ಅಡುಗೆ ಕೆಲಸ ಕೂಡ ಬೇಗನೆ ಮುಗಿದಿತ್ತು, ನಮ್ಮದು 10 ಗಂಟೆ ಒಳಗೆಲ್ಲ ಅಡುಗೆ ಮುಗಿದ್ಬಿಟ್ಟಿತ್ತು. ಇದು ನೋಡಿ, ನಮ್ಮ ಮನೇಲಿ ಏನೋ ಗಿಡ ಹಾಕಿದ್ದಾರೆ, ಚೆನ್ನಾಗಿದೆ. ಎಂಥ ಹೂವು ಅಂತ ಗೊತ್ತಾಗಿಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮೊದಲೆಲ್ಲ ಇರಲಿಲ್ಲ, ಇವಾಗ ಹಚ್ಚಿದ್ದಾರೆ. ಒಂಥರ ಇದು ಕೂಡ ಒಂದು ನೋಡಿ, ಪಿಂಕು ನಿತ್ಯ ಪುಷ್ಪ ಅಂತ ಕರಿತೀವಿ. ಇದರಲ್ಲಿ ವೈಟ್ ಕಲರ್ ಇದೆ. ನಾನು ಈ ಕಲರ್ ನೋಡಿರಲಿಲ್ಲ, ಇವಾಗಲೇ ನೋಡ್ತಾ ಇರೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನಿತ್ಯ ಪುಷ್ಪ ಅಂತ. ಇದು ನೋಡಿ ಕುಸುಮಾಲೆ ಹೂವು, ಕಾಡಲ್ಲಿ ಕೂಡ ಇದೇ ಥರ ಆಗುತ್ತೆ. ಇನ್ನೊಂದು ಕಲರ್ ಇದೆ, ಹಳದಿ ಕಲರು, ಅದು ಏನು ಔಷಧಕ್ಕೆಲ್ಲ ತುಂಬ ಉಪಯೋಗ ಅಂತೆ, ಔಷಧಕ್ಕೆಲ್ಲ. ಪೂಜೆ ನಡೀತಾ ಇದೆ, ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ ಕಥೆ ಎಲ್ಲ ಕೇಳಿಸ್ಕೋಬೇಕಿತ್ತು, ಸ್ವಲ್ಪ ಅಷ್ಟೇ ಕೇಳಿಸ್ಕೊಳ್ತಾ ಇದ್ವಿ. ಸ್ವಲ್ಪ ಅಡುಗೆ ಕೆಲಸನ ಮುಗಿಸ್ಬೇಕಂತ ಆ ಕಡೆಯೂ ಕೆಲಸ ಮಾಡ್ಕೊತಾ ಇದ್ವಿ. ಅಷ್ಟು ಚೆನ್ನಾಗಿ ಪೂಜೆ ಅಂತೂ ಬೇಗ ಬೇಗ ಮುಗಿಸಿ ಮದುವೆಗೆ ಹೋಗಬೇಕಿತ್ತಲ್ವ, ಹಾಗೆ ಮದುವೆಗೆ ಹೋಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಮುತ್ತೈದೆಯರಿಗೆ, ಚಿಕ್ಕ ಹುಡುಗಿಯರಿಗೆಲ್ಲ ನೋಡಿ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ನನ್ನ ಮಗಳು ಕೂಡ ಕೂತ್ಕೊಂಡಿದ್ದಾಳೆ. ಇದು ಪೂಜೆ ಎಲ್ಲ ಮುಗಿದು ಮದುವೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಮನೆಯಲ್ಲಿ ಕೋಳಿ ಹಬ್ಬ ಇತ್ತು, ಜಟ್ಕಣ ಹಬ್ಬ ಅಂತ. ಕೋಳಿ ಹಿಡ್ಕೋಬೇಕಿತ್ತು. ಇವ್ರು ಬೆಳಗ್ಗೆನೇ ಕೋಳಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ, ಹಿಡಿಲಿಕ್ಕೆ ಎಷ್ಟು ಸಾಹಸ ಪಡ್ತಾ ಇದ್ದೀವಿ, ಸಿಗ್ತಾನೇ ಇರಲಿಲ್ಲ. ಆಮೇಲೆ ಹೇಗೋ ಕೋಳಿ ಸಿಕ್ತು, ತೊಗೊಂಡು ಬಂದಿದ್ದಾರೆ ನೋಡಿ ಕೋಳಿ ಕಟ್ ಮಾಡಿಸ್ಲಿಕ್ಕೆ. ಇದು ಮನೆಯವರಷ್ಟೇ ಕೂಡಿ ಮಾಡ್ತೀವಿ, ಅಂದರೆ ನಾನು ಹರಕೆನೂ ಹೊತ್ಕೊಂಡ್ರೆಲ್ಲ ಬೇರೆಯವರೆಲ್ಲ ಬರ್ತಾರೆ. ಇದು ಅಂದರೆ ವರ್ಷ ವರ್ಷ ಮಾಡೋದು ಪೂಜೆ, ಇದು ಜಟ್ಕ ಅಂತ. ಅದು ಕೋಳಿ ಕಟ್ ಮಾಡಿ ದೇವರಿಗೆ ಅನ್ನ ಮಾಡಿ ನೈವೇದ್ಯ ಎಲ್ಲ ಕೊಡೋದು. ಅದಕ್ಕೆ ಮನೆಯವರಷ್ಟೇ ಇಲ್ಲಿ ಇದ್ದೀವಿ. ಹಾಗೆ ನಾವು ಪೂಜೆ ಎಲ್ಲ ಮುಗಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ರೂ ಕೇಳ್ಕೊಬೋದು, ದೇವ್ರ ಹತ್ರ ಹರಕೆ ಮಾಡ್ಕೋಬೋದು. ದೇವರ ಆಶೀರ್ವಾದ ಮಾಡಿ ಎಲ್ಲ ನಾವು ನೋಡಿ ಮನಸ್ಸಲ್ಲಿರುವುದನ್ನೆಲ್ಲ ಹೇಳ್ಕೋಬೋದು. ಅಂದರೆ ಏನಾದರೂ ಹೇಳ್ಕೊಂಡ್ರೆ ನಮ್ದು ಅದು ಕೆಲಸ ಆದರೆ ಮುಂದಿನ ವರ್ಷ ಇದೇ ಟೈಮಿಗೆ ಬಂದು ಹರಕೆ ಕೂಡ ನಾವು ತೀರಿಸ್ಬೋದು. ಅದೇ ಥರ ನೋಡಿ, ಎಲ್ಲರೂ ದೇವರಿಗೆ. ಇದು ಮಕ್ಕಳು ನೋಡಿ, ನಮ್ಮ ತಂಗಿ ಹುಡುಗ, ಅದು ಚಿಕ್ಕ ಮರಿ, ಕೋಳಿ ಮರಿ ಹಿಡಿಲಿಕ್ಕೆ ಹೆದರ್ತಾನೇ ಇಲ್ಲ. ಆ ಕೋಳಿ ಏನು ಓಡಿಸ್ಕೊಂಡು ಬರ್ತಾಯಿತ್ತು, ಬಟ್ ಇವನು ಆ ಹುಡುಗ ಮಾತ್ರ ಹೆದರೋದೇ ಇಲ್ಲ ನೋಡಿ, ಕೋಳಿ ಮರಿ ಹಿಡಿತಾ ಇದ್ದಾನೆ. ಎಷ್ಟು ಕಾಟ ಕೊಡ್ತಾ ಇದ್ದಾನಂದರೆ ಕೋಳಿನೇ ಹೆದರ್ಕೊಂಡು ಓಡೋಗ್ತಾ ಇದೆ ಇವನು ಮಾಡೋ ಕಿತಾಪತಿಗೆ ನೋಡಿ. ಆದರೂ ನನ್ನ ಮಗಳು ಕೂಡ ಹೋಗ್ತಾ ಇದ್ಲು, ಅವಳ ಹತ್ರ ಆಗ್ತಾ ಇರಲಿಲ್ಲ. ಅವನು ಚೆನ್ನಾಗಿ ಕೋಳಿ ಕ್ಯಾಚ್ ಮಾಡ್ತಾಯಿದ್ದ.
ನೋಡಿ ಇನ್ನೊಬ್ಬನ ಹುಡುಗ ಕೂಡ ಅವನು ಹಿಡ್ಕೊಂಡಿದ್ದ. ಒಂದು ಸಲ ನನ್ನ ಮಗಳಿಗೆ ಏನಿಲ್ಲ ಕೋಳಿ ನೋಡಿ ಓಡಿಸ್ಕೊಂಡೇ ಹೋಗ್ಬಿಡ್ತು ಎದ್ಕೊಂಡು. ಹಾಗೆ ಮಾಡುತ್ತೆ. ಮರಿ ಏನಾದರೂ ಹಿಡಿಲಿಕ್ಕೆ ಬಂದರೆ ಕೋಳಿ ನೋಡಿ ಹುಡುಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಕೋಳಿ ಮರಿ ಹಿಡಿತಾ ಇದ್ದಾನೆ. ಹಾಗೆ ಕೋಳಿ ಮರಿ ಎಲ್ಲ ಹಿಡಿದು ಎಲ್ಲ ಮುಗಿದ ಮೇಲೆ ನೋಡಿ ಹಾಗೆಲ್ಲ ಮನೆಯವರೆಲ್ಲ ಸೇರಿಕೊಂಡು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನಂಗೆ ನೆಕ್ಸ್ಟ್ ಇಯರ್ ನೆನಪಿಗಾಗತ್ತೆ. ಲಾಸ್ಟ್ ಇಯರ್ ಇದೇ ಜಾಗದಲ್ಲಿ ಫೋಟೋ ತೆಗೆದಿದ್ವಿ, ಈ ಥರ ಮಾಡಿದ್ವಿ, ಆ ಥರ ಮಾಡಿದ್ವಿ ಅಂತ ಒಂದು ನೆನಪಿರುತ್ತೆ. ನಾನು ಮತ್ತು ನನ್ನ ಮಗಳು ಮದುವೆ ಹೋಗ್ಲಿಕ್ಕೆ ರೆಡಿಯಾಗಿದ್ವಿ. ಹಾಗೆ ಒಂದೊಂದು ಫೋಟೋ ಎಲ್ಲ ಇವತ್ತು ನಮ್ಮದೆಲ್ಲ ಫ್ಯಾಮಿಲಿ ಅಣ್ಣ, ಅತ್ತಿಗೆ, ಅಮ್ಮ, ನನ್ನ ಮಕ್ಕಳು, ಅಕ್ಕನ ಮಕ್ಕಳು, ಅಕ್ಕ ಎಲ್ಲ ಇದೆ.